ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಗೂಗಲ್ನವರು ಆ್ಯಂಡ್ರಾಯ್ಡ್ 17 ಅಪ್ಡೇಟನ್ನು ತೊಗೊಂಬರ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಎಲ್ಲ ಫ್ಲ್ಯಾಗ್ಶಿಪ್ ಫೋನ್ಗಳಿಗೆ ಈ ಆ್ಯಂಡ್ರಾಯ್ಡ್ 17 ಅಪ್ಡೇಟ್ ಬರ್ಬೋದು. ಈ ಹೊಸ ಅಪ್ಡೇಟ್ನಲ್ಲಿ ಏನೆಲ್ಲ ಬದಲಾವಣೆಗಳಿದೆ, ಏನೆಲ್ಲ ಯುನೀಕ್ ಫೀಚರ್ನ ತೊಗೊಂಬರ್ತಾ ಇದ್ದಾರೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು AI ಜನರೇಟೆಡ್ ಕಸ್ಟಮ್ ವಿಡ್ಜೆಟ್ಟು. ನೆಕ್ಸ್ಟಿಂದ AI ಮುಖಾಂತರ ವಿಡ್ಜೆಟನ್ನು ಜನ್ರೇಟ್ ಕೂಡ ಮಾಡ್ಕೊಬೋದು. ಮುಂಚೆ ಹೆಂಗಿರ್ತಿತ್ತು ಅಂದರೆ ಪ್ರೀ ಲೋಡೆಡ್ ವಿಡ್ಜೆಟ್ಸನ್ನು, ಫಾರ್ ಎಕ್ಸಾಂಪಲ್ ವೆದರು, ಕ್ಲಾಕು, ಮ್ಯೂಸಿಕ್ಕು, ಕ್ಯಾಲೆಂಡ್ರು ಇದನ್ನೆಲ್ಲ ಕಸ್ಟಮೈಸ್ ಮಾಡ್ಕೊಬೋದಾಗಿತ್ತು, ಆಯಿತಾ. ಬಟ್ ಜನ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೆಲವೊಂದು ಸಪೋರ್ಟೆಡ್ ಅಪ್ಲಿಕೇಶನ್ಗಳದೆಲ್ಲ ವಿಡ್ಜೆಟ್ ನಮಗೆ ಸಿಗ್ತಾಯಿತ್ತು. ನೆಕ್ಸ್ಟಿಂದ ನಮಗೆ ಹೆಂಗೆ ಬೇಕು ಹಂಗೆ ನಾವು ವಿಡ್ಜೆಟನ್ನು ಜನ್ರೇಟ್ ಮಾಡ್ಕೊಬೋದು AI ಮುಖಾಂತರ. ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟನ್ನು. ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟೆಪ್ ಕೌಂಟು ಅದು ವಿಡ್ಜೆಟ್ ಮುಖಾಂತರ ನೀವು ನೋಡೋ ರೀತಿ ಜನ್ರೇಟ್ ಮಾಡ್ಕೊಬೋದು. ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೌಂಟು ಬೇಕು ಅಂದರೆ ಯಾರ ಸಪೋರ್ಟ್ ಕೊಟ್ಟರೆ ಅದನ್ನು ಕೂಡ ಮಾಡ್ಕೊಬೋದು. ಮತ್ತು ಬ್ಯಾಟ್ರಿ ಪರ್ಸೆಂಟೇಜ್ ಆಗಿರ್ಬೋದು, ನಿಮ್ಮದು ಸ್ಮಾರ್ಟ್ ಕಂಟ್ರೋಲ್ ಇದ್ದರೆ ಅದು ಯೂಶ್ವಲಿ ಈಗಲೂ ಇರುತ್ತೆ, ಬಟ್ ಅಡಿಷ್ನಲ್ ಕಸ್ಟಮೈಸೇಷನ್ ಆಪ್ಷನ್ ನಿಮಗೆ ಈ ಮುಖಾಂತರ ಸಿಗುತ್ತೆ. ಜೊತೆಗೆ ನೀವು ಸ್ಟಾಕ್ ಮಾರ್ಕೆಟ್ ತುಂಬ ಫಾಲೋ ಮಾಡ್ತೀರಾ ಅಂದರೆ ಆ ಒಂದು ಟ್ರ್ಯಾಕರ್ನ ಕೂಡ ನೀವು ಹೋಮ್ ಸ್ಕ್ರೀನಲ್ಲಿ ವಿಡ್ಜೆಟ್ ರೀತಿ ಹಾಕೊಬೋದು. ಜೊತೆಗೆ ಲಾಕ್ ಸ್ಕ್ರೀನ್ ವಿಡ್ಜೆಟ್ನ ಕೂಡ ನೀವು ಪೇಜ್ ಸ್ಲೈಡ್ ಮಾಡ್ಬೋದು, ಆಯಿತಾ. ಐಫೋನ್ ರೀತಿಯಲ್ಲೇ ಲೆಫ್ಟಿಗೆ ರೈಟಿಗೆ ಸ್ಲೈಡ್ ಮಾಡ್ಬೋದು, ಅಲ್ಲೂ ಕೂಡ ನಿಮಗೆ ವಿಡ್ಜೆಟ್ಗಳು ಸಿಗುತ್ತೆ. ಇದನ್ನು ನೀವು ಎನೇಬಲ್ ಮಾಡ್ಕೊಬೇಕಾಗತ್ತೆ. ಇದು ಕೂಡ ಯುನೀಕ್ ಆಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟು ಜೆಮಿನೈ ಇಂಟಿಗ್ರೇಷನ್ನು. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೂ ಸಹ ಜೆಮಿನೈನ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಕಾಂಟೆಕ್ಸ್ಟ್ ಅವೇರ್ನೆಸ್ ಇರುತ್ತೆ ಮತ್ತು ಮಲ್ಟಿಪಲ್ ಆ್ಯಪ್ಸ್ಗಳನ್ನು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಹೆಂಗಪ್ಪ ಅಂತ ಅಂದರೆ ನೀವು ಕಮ್ಯಾಂಡ್ನ ಮುಖಾಂತರ ಜೆಮಿನೈಗೆ ಕಮ್ಯಾಂಡ್ ಮಾಡಿ ನೀವು ಏರ್ಪೋರ್ಟಿಗೆ ಕ್ಯಾಬನ್ನು ಬುಕ್ ಮಾಡಿ ಅದನ್ನು ಎಷ್ಟು ಗಂಟೆಗೆ ಬರ್ತೀನಿ ಅಂತ ನೀವು ಅಮ್ಮಂಗೋ ಅಪ್ಪಂಗೋ ಅಣ್ಣಂಗೋ ಯಾರಿಗೋ ಕಳಿಸಿ ಅಂತ ಅಂದರೆ ಅದು ಎರಡೂ ಮಾಡುತ್ತೆ. ಕ್ಯಾಬನ್ನು ಬುಕ್ ಮಾಡಿ ಆ ಒಂದು ಮೆಸೇಜನ್ನು ವಾಟ್ಸಪ್ನಲ್ಲಿ ಅಥವಾ ಥರ್ಡ್ ಪಾರ್ಟಿ ಮೆಸೇಜಿಂಗ್ ಅಪ್ಲಿಕೇಶನಲ್ಲಿ ಅವ್ರಿಗೆ ಕಳಿಸುತ್ತೆ. ಲಿಟ್ರಲಿ ಮಲ್ಟಿಪಲ್ ಟಾಸ್ಕನ್ನು ಒಂದೇ ರೀತಿ ಮಾಡುತ್ತೆ. ಮತ್ತು ಒಂದೇನೋ ಒಂದು ಇಮೇಜ್ ಇಟ್ಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ. ಆ ಒಂದು ಇಮೇಜನ್ನು ನೀವು ಯೂಟ್ಯೂಬ್ ಥಂಬ್ನೇಲ್ ಆಗಿ ಅಪ್ಲೋಡ್ ಮಾಡಿ, ಈ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ ನಾನು ಅಪ್ಲೋಡ್ ಮಾಡಿ ಆ ಒಂದು ಟೆಕ್ಸ್ಟನ್ನು ಟ್ವೀಟ್ ಮಾಡು, ಈ ರೀತಿ ಮಲ್ಟಿಪಲ್ ಕಾಂಟೆಕ್ಸ್ಟ್ ನೀವು ಕೊಡ್ಬೋದು. ಅದು ನೆನಪಿಟ್ಕೊಂಡು ಅದನ್ನೇ ಹೇಳ್ತಾ ಇದ್ದೀವಿ ಅಂತ ಅರ್ಥ ಮಾಡಿಕೊಂಡು ಅದು ನಿಮಗೆ ರೆಸ್ಪಾಂಡನ್ನು ಮಾಡುತ್ತೆ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಲ್ಲಿ ನಿಮಗೆ ಮೆಸೇಜ್ ಮಾಡೋದು ಅಥವಾ ಟ್ವೀಟ್ ಮಾಡೋದು ಇದನ್ನೆಲ್ಲ ಮಾಡುತ್ತೆ. ಕ್ರೇಜಿ ಫೀಚರ್ ಆಯಿತಾ. ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ಡ್ AI ಫೀಚರ್ನ ಕೊಡ್ತಾ ಇದ್ದಾರೆ. ಎಷ್ಟು ದಿನ ಕೊಡ್ತಾರೋ ಗೊತ್ತಿಲ್ಲ. ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ಮೋಸ್ಟ್ಲಿ ನಾವು ಪೇ ಮಾಡಬೇಕು ಅಂತ ಫ್ಯೂಚರ್ನಲ್ಲಿ ಅಂದರೂ ಅನ್ನಬಹುದೇನೋ. ಮತ್ತು ಕ್ರೋಮಲ್ಲೂ ಕೂಡ ಇದೀಗ ನಮಗೆ ಒಂದು AI ಬಟನ್ನ ಕೊಟ್ಟಿದ್ದಾರೆ, ಆಯಿತಾ. ಸೊ ಜೆಮಿನೈದು ನಮಗಲ್ಲಿ ಒಂದು ಐಕಾನ್ ಕಾಣುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನೀವು ಬ್ರೌಸರ್ನಲ್ಲಿ ಏನೋ ಒಂದು ಬುಕ್ ಮಾಡಿರ್ತೀರ ಅಂದ್ಕೊಳ್ಳಿ, ಏನೋ ಟಿಕೆಟ್ ಬುಕ್ ಮಾಡಿರ್ತೀರ. ಸೊ ಆ ಟೈಮಲ್ಲಿ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಪಾರ್ಕಿಂಗ್ ಎಲ್ಲಿದೆ ಅಥವಾ ಪಾರ್ಕಿಂಗ್ ಬುಕ್ ಮಾಡುವಂಥ ಆಪ್ಷನ್ನು ಅಥವಾ ಅದನ್ನು ಬೇರೆಯವ್ರಿಗೆ ಕಳಿಸುವಂಥ ಆಪ್ಷನ್ನು ಎಲ್ಲ ನಾವು ಅಲ್ಲೇ ಮಾಡ್ಕೊಂಬಿಡ್ಬೋದು. ಮತ್ತು ಆ ಪೇಜನ್ನು ಸಮ್ಮರೈಸ್ ಮಾಡುವಂಥ ಫೀಚರ್ ಪ್ರತಿಯೊಂದು ಕೂಡ ಕೆಲಸವನ್ನು ಮಾಡುತ್ತೆ. ತುಂಬ ಯೂಸ್ ಆಗುವಂಥ ಫೀಚರು. ನೆಕ್ಸ್ಟು ಆಟೋಫಿಲ್ ಫೀಚರ್. ಇದಂತೂ ಹೆವಿ ಯೂಸ್ ಆಗುವಂಥ ಫೀಚರ್, ಆಯಿತಾ. ನಾರ್ಮಲಿ ನಾವೇನೋ ಒಂದು ಬುಕ್ ಮಾಡ್ತಿರ್ತೀವಿ ಅಂತ ಅಂದ್ಕೊಳ್ಳಿ, ಅಲ್ಲಿ ನಮ್ದು ಆಧಾರು, ಪ್ಯಾನ್, ನಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕೇಳುತ್ತೆ ಅಂದ್ಕೊಳ್ಳಿ. ಬಟ್ ನಮ್ಗೆ ಆಧಾರ್, ಪ್ಯಾನ್ ಯಾವುದು ನೆನಪಿಲ್ಲ. ಸೊ ನಾವೇನು ಮಾಡ್ಬೋದು ಅಂತ ಅಂದರೆ ನಮ್ಮ ಗೂಗಲ್ ಫೋಟೋಸ್ ಆ್ಯಕ್ಸಸ್ಸನ್ನು ಈ ಜೆಮಿನೈ ಕೊಟ್ವು ಅಂತ ಅಂದರೆ, ಹೌದು ಪ್ರೈವಸಿ ಹಾಳಾಗುತ್ತೆ, ಬಟ್ ಸ್ಟಿಲ್ ಇಂಟ್ರೆಸ್ಟಿಂಗ್ ಆಗಿದೆ ಫೀಚರ್. ನಮ್ಮ ಗೂಗಲ್ ಫೋಟೋಸ್ ಒಳಗಡೆ ಆಧಾರ್, ಪ್ಯಾನ್ದು ಫೋಟೋ ಇದ್ದರೆ ಆಟೋಮೆಟಿಕ್ ಅದು ನಮಗೆ ಈ ಒಂದು ಗೂಗಲ್ ಫಿಲ್ಲಲ್ಲಿ ತೋರಿಸ್ಬಿಡುತ್ತೆ, ಆಯಿತಾ. ಆಟೋಮೆಟಿಕ್ಕಾಗಿ ಗೂಗಲ್ ಫೋಟೋಸಿಂದ ಆ ಒಂದು ಡೇಟಾವನ್ನು ಆ್ಯಕ್ಸೆಸ್ ಮಾಡ್ಕೊಳ್ಳುತ್ತೆ. ಮುಗೀತು ನಮ್ಮ ಪ್ರೈವಸಿ, ಏನಂತೀರಾ. ಬಟ್ ನಾವು ಅದಕ್ಕೆ ಪರ್ಮಿಷನ್ ಕೊಡಬೇಕು ಆಬ್ವಿಯಸ್ಲಿ. ಗೂಗಲ್ ಫೋಟೋಸ್ ಪರ್ಮಿಷನ್ ಕೊಟ್ಟರೆ ಅದೇ ಆಟೋಮೆಟಿಕ್ಕಾಗಿ ಹೆಸರಾಗಿರ್ಬೋದು, ಆಧಾರು ಅಥವಾ ಡ್ರೈವಿಂಗ್ ಲೈಸೆನ್ಸ್ ನಂಬರು ಎಲ್ಲದನ್ನು ಆಟೋಮೆಟಿಕ್ ತಗೊಂಡ್ಬಿಡುತ್ತೆ. ಹೆವಿ ಇಂಟ್ರೆಸ್ಟಿಂಗ್ ಫೀಚರ್, ಆಯಿತಾ. ನೆಕ್ಸ್ಟು ಅಡಿಷ್ನಲ್ ಕೆಲವೊಂದು ಯುನೀಕ್ ಆಗಿರುವಂಥ 3D ಎಮೋಜಿಗಳನ್ನು ತೊಗೊಂಬರ್ತಾ ಇದ್ದಾರೆ. ಮೊನ್ನೆ ನೋಡ್ತಾ ಇದ್ದೆ, ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿದೆ. ಮುಂಚೆ ಇದ್ದಕ್ಕಿಂತ ಕ್ವಾಲಿಟಿ ಮಚ್ ಬೆಟರ್ ಇದೆ ಎಮೋಜಿಗಳದ್ದು. ಮತ್ತು ಐಕಾನ್ಸ್ನ ಕೂಡ ಆ್ಯಕ್ಚುಲಿ ಚೇಂಜ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಟೆಕ್ನಿಕ್ಸಲ್ಲೂ ಕೂಡ ಮಾತಾಡಿದೆ. ಗೂಗಲ್ ಅಪ್ಲಿಕೇಶನ್ಗಳದೆಲ್ಲ ಐಕಾನ್ಸು ಡಿಫ್ರೆಂಟ್ ಆಗಿದೆ. ಅದು ನೆಕ್ಸ್ಟು ಆ್ಯಂಡ್ರಾಯ್ಡ್ 17 ಅಪ್ಡೇಟಲ್ಲಿ ಬರುತ್ತೆ. ಮತ್ತಿನ್ನೊಂದು ರಂಬ್ಲರ್ ಅಂತ ಒಂದು ಫೀಚರ್ ಮೊನ್ನೆ ಅವ್ರು ಲಾಂಚಿಂಗ್ ಟೈಮಲ್ಲಿ ಇದನ್ನು ತೋರಿಸ್ತಾ ಇದ್ರು. ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಸೊ ಈ ಕೀಬೋರ್ಡ್ ಮೇಲ್ಗಡೆ ಒಂದು ವಾಯ್ಸ್ ರೆಕಾರ್ಡಿಂಗ್ ರೀತಿ ಒಂದು ಐಕಾನ್ ಇರುತ್ತೆ.
ಸೊ ನೀವು ಅದನ್ನು ಪ್ರೆಸ್ ಮಾಡಿಬಿಟ್ಟು ಏನಾದರೂ ಹೇಳಿದ್ರೆ ಅದು ನೀವು ಅಂತೆಲ್ಲ ಮಧ್ಯ ಅನ್ನೋದನ್ನೆಲ್ಲ ರಿಮೂವ್ ಮಾಡಿ ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಇದ್ದೀರಾ ಅದನ್ನು ಪ್ರಾಪರಾಗಿ ಟೆಕ್ಸ್ಟ್ ರೂಪದಲ್ಲಿ ಅದೇ ಟೈಪ್ ಮಾಡಿಬಿಡುತ್ತೆ. ಕ್ರೇಜಿ ಫೀಚರ್ ಆಯಿತಾ. ನೀವೇನಾರು ಅನ್ಬೋದು, ಬಟ್ ಅದು ಅರ್ಥ ಮಾಡಿಕೊಂಡು ಆ್ಯಕ್ಚುಲಿ ಏನು ಟೈಪ್ ಮಾಡಬೇಕು ಅದು ಮಾಡಿಬಿಡುತ್ತೆ. ಸೊ ಕ್ರೇಜಿ ಫೀಚರು. ಇದು ಕೀಬೋರ್ಡ್ ಮೇಲ್ಗಡೆ ಒಂದು ಮೈಕ್ ರೀತಿ ಐಕಾನಲ್ಲಿ ಬರುತ್ತೆ ಆಯಿತಾ. ಸೊ ಅದು ಅಪ್ಡೇಟ್ ಬಂದಮೇಲೆ ನೋಡ್ಬೇಕು ನಾವು. ಮತ್ತು ಇನ್ನೊಂದು ಯುನೀಕ್ ಫೀಚರ್ ಅನಿಸಿದ್ದು ನನಗೆ ಪಾಸ್ ಪಾಯಿಂಟ್ ಅಂತ. ಸೊ ನಿಮ್ಗೆ ಅನಿಸಿದ್ರೆ ನಾವು ಈ ಇನ್ಸ್ಟಾಗ್ರಾಮ್ ರೀಲ್ನ ಹೆವಿ ಯೂಸ್ ಮಾಡ್ತೀನಿ, ಹೆವಿ ಗೇಮ್ ಮಾಡ್ತೀನಿ, ಈ ಥರ ನಿಮ್ಗೆ ಅನಿಸಿದ್ರೆ ಈ ಒಂದು ಫೀಚರ್ ಆನ್ ಮಾಡಿಕೊಂಡ್ರೆ ನೀವು ಪ್ರತಿ ಸಲ ಈ ಇನ್ಸ್ಟಾಗ್ರಾಮ್ ರೀಲು ಯಾವುದೋ ಗೇಮ್ ಓಪನ್ ಮಾಡಿದಾಗ ನಿಮಗೆ ಪಾಸ್ ಕೊಡುತ್ತೆ, ಸ್ವಲ್ಪ ಒಂದು 10 ಸೆಕೆಂಡು ಕೇಳುತ್ತೆ. ನೀವು ತುಂಬ ಯೂಸ್ ಮಾಡ್ತಾಯಿದ್ದೀರಾ, ಮಾಡಬೇಕಾ ಈ ಅಪ್ಲಿಕೇಶನ್ ಯೂಸ್ ಮಾಡಿ, ನಿಮ್ಮ ವೆಲ್ನೆಸ್ಸಿಗೆ ಅದು ಹೆಲ್ಪ್ ಮಾಡುತ್ತೆ ಆಯಿತಾ. ಅಥವಾ ನಿಮಗೆ ಬೇರೆ ಏನಾರು ಟಾಸ್ಕ್ ಕೊಡುತ್ತೆ, ಈ ರೀತಿ ಎಲ್ಲ ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಒಳ್ಳೆಯದು. ನೆಕ್ಸ್ಟು ಆ್ಯಂಡ್ರಾಯ್ಡ್ ಆಟೋನೂ ಕೂಡ ಕೆಲವೊಂದು ಅಪ್ಗ್ರೇಡ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ರಾಯ್ಡ್ ಆಟೋ ನಿಮ್ಮ ಕಾರ್ನಲ್ಲಿದ್ದರೆ ನೀವು ವೈರ್ಲೆಸ್ ಆ್ಯಂಡ್ರಾಯ್ಡ್ ಅಥವಾ ವೈರ್ಡ್ ಏನಾರು ಇತ್ತು ಅಂದರೆ ನೀವು ಅದನ್ನು ಆನ್ ಮಾಡಿಕೊಂಡ್ರೆ ನೆಕ್ಸ್ಟಿಂದ ವೀಡಿಯೋಸ್ನ ಕೂಡ ಪ್ಲೇ ಮಾಡ್ಬೋದು ಆ್ಯಂಡ್ರಾಯ್ಡ್ ಆಟೋನಲ್ಲಿ. ಅಂದರೆ ಆನ್ ಡಿವೈಸ್ ಇದ್ದರೆ ನೀವು ಕಾರ್ ಓಡಿಸ್ಬೇಕಾದ್ರೆ ಅದು ಕೆಲಸವನ್ನು ಮಾಡಲ್ಲ, ಬರೀ ಆಡಿಯೋ ಮಾತ್ರ ಬರುತ್ತೆ. ಕಾರು ಸ್ಟಾಪ್ ಆಗಿದ್ದಾಗ ಆಯಿತಾ, ಸೊ ನೀವು ಯೂಟ್ಯೂಬ್ ವಿಡಿಯೋನ ಕೂಡ ಕಾರ್ನಲ್ಲಿ ಪ್ಲೇ ಮಾಡ್ಬೋದು. ಒಳ್ಳೆಯದು, ಯುನೀಕ್ ಫೀಚರ್. ನಂಗೆ ಗೊತ್ತಿಲ್ಲ ಎಲ್ಲ ಡಿವೈಸ್ನಲ್ಲಿ ಸಪೋರ್ಟ್ ಮಾಡುತ್ತೆ ಹೇಗೆ ಅಂತ. ಮತ್ತು ವಿಡ್ಜೆಟ್ಸ್ಗಳು, ಆ್ಯಪ್ಸ್ಗಳೆಲ್ಲ ಅಡಿಷ್ನಲ್ ಆ್ಯಡ್ ಮಾಡಿದ್ದಾರೆ, ಬೆಟರ್ ಆಗಿದೆಯಂತೆ ಒಟ್ಟಿನಲ್ಲಿ. ಇನ್ನು ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತಂತೆ. ಒಳ್ಳೆಯದು. ಮತ್ತು ಕ್ರಿಯೇಟ್ರ್ಗಳು ನೀವೇನಾದರೂ ಆಗಿದ್ದರೆ ಅವ್ರಿಗೂ ಕೂಡ ಕೆಲವೊಂದು ಯುನೀಕ್ ಫೀಚರ್ ಕೊಟ್ಟಿದ್ದಾರೆ. ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ನೀವು ನಿಮ್ಮ ಫೇಸನ್ನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಹಾಕ್ಬೋದು. ಬೆಂಕಿಗುರು ಹೆವಿ ಯೂಸ್ ಆಗುವಂಥ ಫೀಚರ್. ನಾವೇನೋ ಟೆಕ್ ಟಿಪ್ಸ್ ಮಾಡಬೇಕಾದ್ರೆ ನಮ್ಮ ಫೇಸ್ ಫ್ರಂಟ್ ಕ್ಯಾಮ್ರಾದಲ್ಲಿ ನಮ್ಮ ಫೇಸ್ ರೆಕಾರ್ಡ್ ಮಾಡ್ಕೊಂಡು ಅಲ್ಲೇ ಹಾಕ್ಬಿಡುತ್ತೆ ಸ್ಕ್ರೀನ್ ಮೇಲೆ. ಕ್ರೇಜಿ ಫೀಚರು. ಆ ಒಂದು ಆಪ್ಷನ್ ಕೂಡ ಬರ್ತಾ ಇದೆ. ನಂಗೆ ಅನ್ನಿಸ್ದಂಗೆ ಇದು ಪಿಕ್ಸೆಲಲ್ಲಿ ಫಸ್ಟ್ ಬರುತ್ತೆ, ಆಮೇಲೆ ಮೋಸ್ಟ್ಲಿ ಉಳಿದವರೆಲ್ಲರೂ ಕೂಡ ಸ್ಯಾಮ್ಸಂಗು, ವಿವೋ, ಒಪ್ಪೋ ಅವರೆಲ್ಲರೂ ಕೂಡ ಆಮೇಲೆ ತೊಗೊಂಬರ್ತಾರೆ. ಸೊ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಯೂಶ್ವಲಿ ನೀವು ನೋಡಿರ್ಬೋದು, ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಐಫೋನಲ್ಲಿ ಕೆಲವೊಂದು ಟೈಮು ಕ್ವಾಲಿಟಿ ಚೆನ್ನಾಗಿ ಬಂದುಬಿಡುತ್ತೆ. ನಾವಲ್ಲಿ ತೆಗೆದಿರುವಂಥ ಫೋಟೋ ಅಪ್ಲೋಡ್ ಮಾಡುವಂಥ ವೀಡಿಯೋ ಐಫೋನಲ್ಲಿ ಬೆಟರ್ ಇರುತ್ತೆ ಕ್ವಾಲಿಟಿ ಆ್ಯಂಡ್ರಾಯ್ಡ್ಗಿಂತ. ಸೊ ಇದೀಗ ಈ ಆ್ಯಂಡ್ರಾಯ್ಡ್ 17 ಕೂಡ ಇನ್ಸ್ಟಾಗ್ರಾಮ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಕ್ವಾಲಿಟಿ ಇನ್ನೂ ಬೆಟರ್ ಆಗೋ ರೀತಿ ಏನೋ ಮಾಡ್ತಾ ಇದ್ದಾರಂತೆ. ಒಳ್ಳೆಯದು. AI ಮುಖಾಂತರ ಆಡಿಯೋನ ಕ್ಲೀನಪ್ ಮಾಡುವಂಥ ಫೀಚರು, ಆಡಿಯೋನ ಮತ್ತು ವೀಡಿಯೋನ ಅನೌನ್ಸ್ ಮಾಡುವಂಥ ಕೆಲವೊಂದು ಟೂಲ್ಸ್ ಎಲ್ಲ ನೆಕ್ಸ್ಟು ಆ್ಯಂಡ್ರಾಯ್ಡ್ 17ಗೆ ಬರುತ್ತಂತೆ. ಮತ್ತು ಇನ್ನೊಂದು ಯುನೀಕ್ ಫೀಚರ್ ನಾನು ಕೇಳಿದ್ದು, ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟ್ಗಳಿಗೆ ಆ್ಯಂಡ್ರಾಯ್ಡ್ 17ಇಂದ ಅಡೋಬ್ ಪ್ರೀಮಿಯರ್ ಪ್ರೋ, ಏನು ನಮಗೆ ಲ್ಯಾಪ್ಟಾಪು PC-ಯಲ್ಲಿ ಪ್ರೀಮಿಯರ್ ಪ್ರೋ ಇರುತ್ತೆ ಅದೇ ಲೆವೆಲ್ನ ಒಂದು ಅಪ್ಲಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ನಾನು ಎಕ್ಸೈಟ್ ಆಗಿದ್ದೀನಿ. ಸೊ ಟ್ಯಾಬ್ಲೆಟ್ಟಿಗೆ ಒಂದು ಪ್ರೀಮಿಯರ್ ಪ್ರೋ ಲೆವೆಲ್ನ ಅಪ್ಲಿಕೇಶನ್ ಬಂತು ಅಂದರೆ ರೇಟಿಂಗೆಲ್ಲ ಆಲ್ಮೋಸ್ಟ್ ಅಲ್ಲೇ ಮಾಡ್ಕೊಂಬರ್ಬೋದು. ಕ್ರೇಜಿ ಅಂತೀನಿ. ಮತ್ತು ನೆಕ್ಸ್ಟಿಂದ ನೀವು ಹೊಸ ಫೋನ್, ಫಾರ್ ಎಕ್ಸಾಂಪಲ್ ಐಫೋನಿಂದ ಆ್ಯಂಡ್ರಾಯ್ಡಿಗೆ ಸ್ವಿಚ್ ಆಗ್ತಾಯಿದ್ದೀರಾ ಅಥವಾ ಆ್ಯಂಡ್ರಾಯ್ಡಿಂದ ಐಫೋನಿಗೆ ಸ್ವಿಚ್ ಆಗ್ತಿದ್ದೀರಾ ಅಂದರೆ ಫ್ಲಾಲೆಸ್ ಆಗಿ ನೀವು ಫೈಲ್ ಟ್ರಾನ್ಸ್ಫರ್ನ ಮಾಡ್ಬೋದು ಆಯಿತಾ. ಸೊ ಇದೀಗ ತುಂಬ ಈಸಿಯಾಗಿ ವಿತ್ ಡಾಟಾ ಟ್ರಾನ್ಸ್ಫರ್ ಆಗೋ ರೀತಿ ಫೀಚರ್ನ ಇಬ್ಬರು ಆ್ಯಂಡ್ರಾಯ್ಡ್ ಮತ್ತು ಆಪಲ್ನವರು ಕೊಲಾಬ್ರೇಟಾಗಿ ತೊಗೊಂಬರ್ತಾ ಇದ್ದಾರೆ. ಜೊತೆಗೆ ಈ ನಿಯರ್ ಬೈ ಶೇರು ಏರ್ ಡ್ರಾಪನ್ನು ನಾವು ನೆಕ್ಸ್ಟು ಈ ಆ್ಯಂಡ್ರಾಯ್ಡಿಂದ ಐಫೋನಿಂದ ಆ್ಯಂಡ್ರಾಯ್ಡ್ ಫ್ಲಾಲೆಸ್ಸಾಗಿ ಮಾಡ್ಬೋದು. ಕ್ರೇಜಿಗಳು ಫೈನಲಿ ಬರ್ತಾ ಇದೆ. ಸೊ ಫೈಲ್ ಶೇರಿಂಗ್ ಇನ್ಮೇಲೆ ತುಂಬ ಈಸಿ ಆಗುತ್ತೆ ಆಯಿತಾ. ಆ್ಯಂಡ್ರಾಯ್ಡ್ 17ಇಂದ ಒಂದು ಫೀಚರ್ ಬರುತ್ತೆ. ಆಲ್ರೆಡಿ ಪ್ರೀವಿಯಸ್ ಕೆಲವೊಂದು ಫೋನ್ಗಳಲ್ಲಿ ಇದೆ ಆ್ಯಂಡ್ರಾಯ್ಡಲ್ಲೂ, ಬಟ್ ಆ್ಯಂಡ್ರಾಯ್ಡ್ 17ಇಂದ ಕೋರ್ OS ಅಲ್ಲೇ ಬಂದ್ಬಿಡುತ್ತೆ. ನೆಕ್ಸ್ಟು ಮಲ್ಟಿ ಟಾಸ್ಕಿಂಗ್ ಬಬಲ್. ಆ್ಯಕ್ಚುಲಿ ನಿಮಗೆ ನೆನಪಿದೆಯಾ, ಈಗಲೂ ಇದೆ. ಅಂದರೆ ನಮಗೆ ವಾಟ್ಸಪ್ ಮೆಸೇಜು ಮತ್ತು ಫೇಸ್ಬುಕ್ ಮೆಸೆಂಜರೆಲ್ಲ ಬಬಲ್ ರೀತಿ ಒಂದು, ಅಂದರೆ ಬಬಲ್ ಥರ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಚಾಟ್ ಓಪನ್ ಆಗುತ್ತೆ, ಆ ರೀತಿ ಇರ್ತಿತ್ತಲ್ವ. ಸೊ ಅದೇ ರೀತಿ ಮಲ್ಟಿ ಟಾಸ್ಕಿಂಗ್ ಫೀಚರ್ ಬರ್ತಾ ಇದೆ. ಸೊ ಇದು ಕೆಲವೊಂದು ಸ್ಮಾರ್ಟ್ಫೋನ್ಗಳಲ್ಲಿ, ಅಂದರೆ ಈ ಸ್ಮಾರ್ಟ್ಫೋನ್ ಕಂಪ್ನಿಗಳು ಇದನ್ನು ಆಲ್ರೆಡಿ ತೊಗೊಂಬಂದ್ಬಿಟ್ಟಿದ್ದಾರೆ. ಈ ಒಂದು ಕಸ್ಟಮೈಸೇಷನ್ನ ಗೂಗಲ್ನವ್ರು ತರೋಕ್ಕಿಂತ ಮುಂಚೆನೇ ಕೆಲವೊಂದು ಬ್ರ್ಯಾಂಡ್ಗಳು ಬಂದಿದ್ದಾರೆ. ಸೊ ಅದನ್ನು ಇದೀಗ ಗೂಗಲ್ನವರು ಕೋರ್ ಆ್ಯಂಡ್ರಾಯ್ಡ್ಗೆ ತೊಗೊಂಬರ್ತಾ ಇದ್ದಾರೆ. ಸೊ ನೀವು ಆ್ಯಪ್ ಐಕಾನ್ ಕಾಣುತ್ತೆ. ಸೊ ಒಂದು ರೀತಿ ಬಬಲ್ ರೀತಿ ನೀವು ಮಲ್ಟಿ ಟಾಸ್ಕನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ಮತ್ತು ಡೆಸ್ಕ್ಟಾಪ್ ಮೋಡು, ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಫೋನ್ ಡೆಸ್ಕ್ಟಾಪ್ ಮೋಡ್ ಸಪೋರ್ಟ್ ಮಾಡಿದ್ರೆ ಒಂದು ಯಾವುದೋ ಡಿಸ್ಪ್ಲೇಗೆ ನಾವು ಕನೆಕ್ಟ್ ಮಾಡಿಕೊಂಡು PC ರೀತಿ ಯೂಸ್ ಮಾಡುವಂಥ ಫೀಚರ್ ಇರುತ್ತಲ್ವ, ಅದನ್ನು ಕೂಡ ಅಷ್ಟೇ ತುಂಬ ಅನೌನ್ಸ್ ಮಾಡಿದಾರಂತೆ. ಅಂದರೆ ತುಂಬ ಸ್ಮೂತಾಗಿ ಕೆಲಸ ಮಾಡೋ ರೀತಿ, ಮಲ್ಟಿ ವಿಂಡೋ ಎಲ್ಲ ತುಂಬ ಸ್ಮೂತಾಗಿ ವರ್ಕ್ ಆಗೋ ರೀತಿ, ವಿಜೆಟ್ಸ್ ಎಲ್ಲ ಅಲ್ಲೂ ಕೂಡ ವರ್ಕ್ ಆಗೋ ರೀತಿ, ಆ್ಯಕ್ಚುಯಲ್ PC ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ ಅನ್ನೋ ರೀತಿ ಒಟ್ಟಿಗೆ ಚೆನ್ನಾಗಿ ಸ್ಮೂತಾಗಿ ಆಪ್ಟಿಮೈಸ್ ಮಾಡಿದಾರಂತೆ.
ಒಳ್ಳೆಯದು. ಮತ್ತು ಥೀಮ್ಸ್ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟು ಐಕಾನ್ಸನ್ನು ಕೂಡ ನಿಮ್ಗೆ ಹೆಂಗೆ ಬೇಕು ಹಂಗೆ ಎಲ್ಲದನ್ನು ಓವರಾಲ್ ಐಕಾನ್ಸನ್ನು ನೀವು ಚೇಂಜ್ ಮಾಡುವಂಥ ಫೀಚರ್ ಇದೆ. ಅಂದರೆ ಟಿಂಟೆಡ್ ಕಲರ್ಸ್ಗಳಿಗೆ ನೀವು ಚೇಂಜ್ ಮಾಡ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟು ಅಥವಾ ಒಂದು ಯಾವುದೋ ಡಿಫ್ರೆಂಟ್ ಆಗಿರೋ ಕಲರಿಗೆ ನೀವು ಚೇಂಜ್ ಮಾಡ್ಕೊಬೋದು. ಎಲ್ಲ ಒಂದೇ ರೀತಿ ಕಾಣುತ್ತಾಗ ಐಕಾನ್ಸು. ಮತ್ತು ಬ್ಲರ್ರು ಈಗ ಹೆಂಗೆ ಆಪಲ್ನಲ್ಲಿ ನಮಗೆ ಈ ಒಂಥರ ಗ್ಲಾಸಿ ಇದ್ರ ಥರ ಅನ್ಸುತ್ತಲ್ವ ಟ್ರಾನ್ಸ್ಪರೆಂಟ್ ಡಿಸೈನು. ಸೊ ಅದೇ ರೀತಿ ಇದರಲ್ಲೂ ಕೂಡ ಏನೋ ಎಫೆಕ್ಟ್ಸನ್ನು ಏನೋ ಇಂಪ್ರೂವ್ ಮಾಡಿದಾರಂತೆ. ಮುಂಚೆನೇ ಯಾವುದೋ ಕಾಲದಿಂದನೇ ಇದೆ ಆ್ಯಂಡ್ರಾಯ್ಡ್ನಲ್ಲಿ ಟ್ರಾನ್ಸ್ಪರೆನ್ಸಿ ಮೋಡು, ಇದರಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ಏನೋ ಮಾಡಿದಾರಂತಪ್ಪ. ಮತ್ತು ಈ ಸ್ಟಾಕ್ ಆ್ಯಂಡ್ರಾಯ್ಡ್ನಲ್ಲಿ ಹೆಂಗಿತ್ತು ಮುಂಚೆ ಅಂತ ಅಂದರೆ ಇಂಟರ್ನೆಟ್ ಅಂತ ಒಂದೇ ಒಂದು ಆಪ್ಷನ್ ಇತ್ತು. ಅದ್ರ ಒಳಗಡೆ ಮೊಬೈಲ್ ಡಾಟಾ ಮತ್ತು ವೈಫೈ 2 ಆಪ್ಷನ್ ಇರ್ತಿತ್ತು. ಬಟ್ ಇದೀಗ ವೈಫೈ ಮತ್ತು ಮೊಬೈಲ್ ಡಾಟಾ ಎರಡನ್ನೂ ಸಪ್ರೇಟಾಗಿ ಈ ಟಾಸ್ಕ್ ಬಾರಲ್ಲಿ ಕೊಟ್ಟಿದ್ದಾರೆ ಈಗ, ಆಯಿತಾ. ಸೊ ಇದೆಲ್ಲ ಮುಂಚೆ ಆ್ಯಂಡ್ರಾಯ್ಡಲ್ಲಿ ನಮ್ಮ ಸ್ಯಾಮ್ಸಂಗು, ವಿವೋ, ಓಪೋ ಫೋನೆಲ್ಲ ಮುಂಚೆನೇ ಇತ್ತು. ಬಟ್ ಕೋರ್ ಆ್ಯಂಡ್ರಾಯ್ಡ್ನಲ್ಲಿ ಈಗ ತೊಗೊಂಬಂದಿದ್ದಾರೆ, ಆಯಿತಾ. ಸೊ ಅಂದರೆ ಪಿಕ್ಸೆಲ್ ಫೋನ್ಗಳಲ್ಲಿ ಈಗ ಬರುತ್ತೆ. ಮತ್ತು ನೀವು ಟಾಸ್ಕ್ ಬಾರಲ್ಲಿ ಈ ವೈಫೈ, ಫ್ಲೈಟ್ ಮೋಡೋದೆಲ್ಲ ಇರುತ್ತಲ್ವ, ಅದನ್ನು ನೀವು ಸೈಜನ್ನು ಈಗ ವೇರಿ ಮಾಡ್ಕೊಬೋದು, ನಿಮ್ಗೆ ಎಷ್ಟು ಸೈಜಿಗೆ ಬೇಕು ಆ ರೀತಿ. ಈ ಒಂದು ಫೀಚರ್ ಕೂಡ ಆಲ್ರೆಡಿ ಬೇರೆ ಫೋನ್ಗಳಲ್ಲಿ ಸ್ಯಾಮ್ಸಂಗಲ್ಲೂ ಇದೆ. ಸೊ ಬೇರೆ ಬೇರೆ ಫೋನ್ಗಳು ಆಲ್ರೆಡಿ ಬಂದಿದೆ. ಈಗ ಕೋರ್ ಆ್ಯಂಡ್ರಾಯ್ಡ್ಗೆ ಈಗ ಬರ್ತಾ ಇದೆ, ಆಯಿತಾ. ಸೊ ಈ ರೀತಿ ಅನೇಕ ಫೀಚರ್ಗಳಿದ್ದಾವೆ. ನೀವು ನೆಕ್ಸ್ಟಿಂದ ಆ್ಯಪ್ ಐಕಾನ್ ಟೆಕ್ಸ್ಟ್ ಇರುತ್ತಲ್ವ, ಅಂದರೆ ಆ್ಯಪ್ಗಳ ಕೆಳಗಡೆ ಆ್ಯಪ್ ನೇಮ್ ಇರುತ್ತಲ್ವ, ಅದನ್ನು ಹೈಡ್ ಮಾಡ್ಬೋದು. ಈ ಫೀಚರ್ ಕೂಡ ಬೇರೆ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಆಲ್ರೆಡಿ ಇದೆ, ಆಯಿತಾ. ಬೇರೆ ಕಂಪ್ನಿಗಳೆಲ್ಲ ಮುಂಚೆನೇ ತಂದುಬಿಟ್ಟಿದ್ದಾರೆ, ಬಟ್ ಕೋರ್ ಆ್ಯಂಡ್ರಾಯ್ಡ್ಗೆ ಈಗ ಬರ್ತಾ ಇದೆ. ಮತ್ತು ಡಾರ್ಕ್ ಮೋಡ್ ಕೂಡ ಅಷ್ಟೇ, ಇದು ಆಲ್ರೆಡಿ ಬೇರೆ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿದೆ. ಸೊ ಪಿಕ್ಸೆಲ್ ಫೋನ್ಗೆ ಈಗ ಬರ್ತಾ ಇದೆ. ಸೊ ಅಂದರೆ ನೀವು ಫೋನಿಂದು ಡಾರ್ಕ್ ಮೋಡನ್ನು ಆನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಅಪ್ಲಿಕೇಶನ್ನು, ಈವನ್ ಆ ಅಪ್ಲಿಕೇಶನ್ನವರು ಡಾರ್ಕ್ ಮೋಡನ್ನು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಫೋರ್ಸಬಲಿ ಆ ಒಂದು ಅಪ್ಲಿಕೇಶನ್ನು ಕೂಡ ಡಾರ್ಕ್ ಮಾಡುತ್ತೆ. ಸೊ ಈ ರೀತಿ ಫೀಚರು ಸೊ ಯುನೀಕ್ ಆಗಿದೆ ಇದು ಕೂಡ. ಮತ್ತು ಈ ಅಸಿಸ್ಟೆಂಟ್ ವಾಲ್ಯೂಮನ್ನು ಕೂಡ ನಾವು ಗೂಗಲಲ್ಲಿ ಅಸಿಸ್ಟೆಂಟು ಅಥವಾ ಜೆಮಿನೈ ವಾಲ್ಯೂಮನ್ನು ಕೂಡ ಅಡಿಷ್ನಲಿ ನಾವು ಕಸ್ಟಮೈಸ್ ಮಾಡ್ಕೋಬೋದು. ವಾಲ್ಯೂಮನ್ನು ಅದಕ್ಕೆ ಸಪ್ರೇಟ್ ಒಂದು ಇದನ್ನ ಕೊಡ್ತಿದ್ದಾರೆ. ಇದು ಕೂಡ ಆಲ್ರೆಡಿ ನಮ್ಮದು ಬೇರೆ ಸ್ಯಾಮ್ಸಂಗಲ್ಲೂ ಆಲ್ರೆಡಿ ಬಂದುಬಿಟ್ಟಿದೆ, ಆಯಿತಾ. ಸೊ ಈಗ ಪಿಕ್ಸೆಲ್ ಫೋನಿಗೆ ಬರ್ತದೆ. ಈ ರೀತಿ ಅನೇಕ ಫೀಚರ್ಗಳು ಆಲ್ರೆಡಿ ಬೇರೆ ಬೇರೆ ಫೋನಲ್ಲಿ ಇರುತ್ತೆ. ಸೊ ನನಗೆ ಇದಿಷ್ಟು ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಸೊ ನಾನಂತೂ ಹೆವಿ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿರೋದು ಒಂದು ಈ ಆ್ಯಂಡ್ರಾಯ್ಡ್ ಆಟೋಗೆ. ಆಮೇಲೆ ಆಟೋ ಫಿಲ್ ಫೀಚರ್, ಹೌದು ಪ್ರೈವೇಸಿ ಹಾಳಾಗುತ್ತೆ, ಬಟ್ ಸ್ಟಿಲ್ ಹೆವಿ ಯೂಸ್ ಆಗುವಂಥ ಫೀಚರು. ಇವನ್ ಜೆಮಿನೈ ಇಂಟಿಗ್ರೇಷನ್ ಕೂಡ ಅಷ್ಟೇ, ಕಸ್ಟಮೈಸೇಷನ್ ವಿಡ್ಜೆಟನ್ನು ಎಲ್ಲ ಸಖತ್ತಾಗಿದೆ, ಯುನೀಕ್ ಆಗಿದೆ. ಒಂದು ಸ್ವಲ್ಪ ಬಿಗ್ಗೆಸ್ಟ್ ಅಪ್ಗ್ರೇಡು ಆ್ಯಂಡ್ರಾಯ್ಡ್ಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ. ನಮ್ಮ ಫೋನಿಗೆ ಬಂದಾಗ ನಾವು ಟ್ರೈ ಮಾಡಬೇಕು. ಬಟ್ ವಿಜುವಲಿ ಏನು ತುಂಬ ಡಿಫ್ರೆನ್ಸ್ ಇರಲ್ವಂತೆ. ವಿಜುವಲಿ ನೋಡೋದಕ್ಕೆ ನಿಮಗೆ ಆ್ಯಂಡ್ರಾಯ್ಡ್ 16ಗೂ 17ಗೂ ಏನಂತ ಚೇಂಜಸ್ ಕಾಣಲ್ಲ, ಬಟ್ ಇಂಟರ್ನಲ್ಲಿ ತುಂಬ ಬದಲಾವಣೆಗಳು ಆಗ್ತಾಯಿದೆ. ಸೊ ಒಳ್ಳೆಯದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.